ಮುಂದೆ ನಿಮ್ಮ ನಡೆ ಏನು? ಈ ರಾಜಾನಗುಂಟೆ ಟು ಬೆಟಾಲ್ಸೂರು ಒಂದು ರೈಲ್ವೆ ಟ್ರ್ಯಾಕ್ ಹಾಕಬೇಕು ಅಂದ್ಬಿಟ್ಟು ಈ ರೈಲ್ವೆ ಯೋಜನೆ ಜಾರಿ ಮಾಡಬೇಕು ಅಂತ ಒಂದು ಸುಮಾರು 6 ತಿಂಗಳಿಂದ ಒಂದು ಪೇಪರ್ ಪಬ್ಲಿಕೇಶನ್ ಆಯಿತು. ಪೇಪರ್ ಪಬ್ಲಿಕೇಶನ್ ಆದಾಗ ನಾವು ಎಲ್ಲ ಹೋರಾಟಕ್ಕೆ ಇಳಿದ್ವಿ. ಹೋರಾಟಕ್ಕೆ ಇಳಿದಾಗ ಏನಾಯಿತು ಅಂತಂದರೆ ಇವರು ತರಾತುರಿ ಒಳಗೆ ಬೆಟಾಲ್ಸೂರು ಟು ರಾಜಾನಗುಂಟೆ ರೈಲ್ವೆ ಟ್ರ್ಯಾಕ್ ಹಾಕಬೇಕು ಅಂತ ಆ ತರಾತುರಿ ಒಳಗೆ ಯೋಜನೆ ರೂಪಿಸವ್ರೆ. ಈ ಯೋಜನೆ ರೂಪಿಸಿರೋದು ಇವರು ಕಾನೂನು ಬಾಹಿರ, ಅದು ಅವೈಜ್ಞಾನಿಕ, ಇದು ಅನುಕೂಲ ಇಲ್ದಿದ್ದ ಯೋಜನೆ. ಯಾಕಂದರೆ ಇವರು 2013 ಪುಟ್ಪರ್ತಿ ಟು ಚಿಕ್ಕಬಳ್ಳಾಪುರ ಮಾಡವ್ರೆ, ಆ ರೈಲ್ವೆನೇ ಮಾಡಿ. ಆಮೇಲೆ ಗೋರಿಬಿದನೂರು ಟು ಚಿಕ್ಕಬಳ್ಳಾಪುರ 2013 ಸುಮಾರು ವೆಲ್ಪ್ ಯೋಜನೆಯಿಂದ ಸುಮಾರು 1,000 ಕೋಟಿ ಸ್ಯಾಂಕ್ಷನ್ ಮಾಡವ್ರೆ. ಆ ಯೋಜನೆ ಬಿಟ್ಬಿಟ್ಟು ತರಾತುರಿ ಇವರು ಗೂಡ್ಸ್ ಟ್ರೈನ್ಗಳನ್ನ ಯಲಹಂಕ ಬೆಂಗಳೂರು ಹೋಗೋದು ಬೇಡ ಅಂದ್ಬಿಟ್ಟು ಬೆಟಾಲ್ಸೂರು ಮೇಲೆ ಕಳ್ಸೋಕ್ಕೆ ಇವ್ರು ಯೋಜನೆ ರೂಪಿಸವ್ರೆ. ಆ ಥರ ಯೋಜನೆ ರೂಪಿಸಿದ್ದೆ ಆದರೆ 50 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಅದೇ ಗೋರಿಬಿದನೂರು ಟು ಚಿಕ್ಕಬಳ್ಳಾಪುರ ಮಾಡಿದ್ರೆ 50 ಕಿಲೋಮೀಟ್ರು ಸರ್ಕಾರಕ್ಕೆ ಉಳಿತಾಯ ಆಗ್ತದೆ, ಯೋಜನೆಗೆ ಉಳಿತಾಯ ಆಗ್ತದೆ, ಎಲ್ಲ ಆಗ್ತದೆ. ಆಮೇಲೆ ರೈಲ್ವೆ ಟ್ರ್ಯಾಕು ಹೋಗ್ಬೇಕಾದ್ರೆ ಸಮಯ, ಇಂಧನ, ಆಮೇಲೆ ಖರ್ಚು ವೆಚ್ಚ ಎಲ್ಲ ಉಳಿತದೆ. ಪುಟ್ಪರ್ತಿ ಟು ಚಿಕ್ಕಬಳ್ಳಾಪುರ ಮಾಡಿದ್ರೆ 70-75 ಕಿಲೋಮೀಟ್ರ್ ಉಳಿತಾಯ ಆಗ್ತದೆ. ಇವ್ರು ಧರ್ಮಾವರಂ ಕಡೆಯಿಂದ ಬರೋ ಗೂಡ್ಸ್ ರೈಲ್ಗಳನ್ನ ಬೆಂಗಳೂರಿಗೆ ಬರ್ದಿರೋ ಅವ್ರು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನೈ ಕಡೆ ಹೋಗ್ಬೋದು, ಜೋಲಾರ್ಪೇಟೆ ಜಂಕ್ಷನ್ಗೆ ಹೋಗ್ಬೋದು. ಇಲ್ಲಿ ಅವಶ್ಯಕತೆ ಏನೈತೆ? ಈಗ ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಅನಾನುಕೂಲ, ಯಾರ ಲಾಭಕ್ಕಾಗಿ ಸರ್ಕಾರ ಈ ಥರ ಯೋಜನೆ ಮುಂದೆ? ರೈತರಿಗೆ ಅನಾನುಕೂಲ ಯಾಕೆ ಅಂತಂದರೆ ಇವಾಗ ನೋಡ್ರಿ, ಇಲ್ಲಿ ರೈತರು ದ್ರಾಕ್ಷಿ, ಸೀಬೆ, ಪಪ್ಪಾಯ, ಆಮೇಲೆ ದಾಳಿಂಬೆ, ಸಪೋಟ ಎಲ್ಲ ಹಾಕವ್ರೆ ತೋಟಗಳು. ಸುಮಾರು 3/4 ಭಾಗ ತೋಟಗಳಿವೆ, ಎಲ್ಲ ತಿಮ್ಸಂದ್ರದವು, ಬೆಟಾಲ್ಸೂರು. ಆಮೇಲೆ ಚೇಪೆ ತೋಟ ನೋಡ್ರಿ, ಇಲ್ಲಿ ರಾಮಣ್ಣ ಅಂತ ಬೆಟಾಲ್ಸೂರವ್ರು, ಅವರು ಚೇಪೆ ತೋಟ ಬೆಳೆದು ಎಲ್ಲ ಬೆಳ್ತಾರೆ. ಸಾಕಷ್ಟು ರೈತರು, ಇಲ್ಲಿರೋ ರೈತರೆಲ್ಲ 1/2 ಎಕರೆ, 1 ಎಕರೆ, 3/4 ಎಕರೆ ಜಮೀನವರು. ಯಾರಿಗೂ 5 ಎಕರೆ, 6 ಎಕರೆ ಜಮೀನುಗಳಿಲ್ಲ. ಅಂಥ ಜಮೀನುಗಳು ಕಿತ್ಕೊಂಡು ಇವರು ಉದ್ದೇಶಪೂರ್ವಕವಾಗಿ ರೈಲ್ವೆ ಟ್ರ್ಯಾಕ್ ಹಾಕೋದು ನಮ್ಗೆ ಸಂಪೂರ್ಣ ಅನನುಕೂಲ ಹಾಗೂ ವಿರೋಧ. ಆಮೇಲೆ ಅದ್ರ ಜೊತೆ ಒಳಗೆ ನೋಡ್ರಿ, 30 ವರ್ಷದಿಂದ ಹೋರಾಟ ಮಾಡಿ ನಾವು ಬೆಟಾಲ್ಸೂರ್ಗೆ ಪಂಚಾಯತಿಗೆ ಉದ್ಯಾನವನ ಅಂತ ಮಾಡಿಸ್ಕೊಂಬಂದಿದ್ದೀವಿ. ಆ ಉದ್ಯಾನವನದ ಜಾಗ ಸುಮಾರು 3 ಎಕರೆ ಚಿಲ್ಲರೆ ಐತೆ. ಆ 3 ಎಕರೆ ಉದ್ಯಾನವನದೊಳಗಾಗಿ ರೈಲ್ವೆ ಟ್ರ್ಯಾಕ್ ಹೋಗ್ತದೆ. ಆಮೇಲೆ ಇಲ್ಲಿ ಸುಮಾರು ಪುರಾತನ ಮರಗಳು, ಸುಮಾರು ಒಂದು 200-300 ಮರ ಅವೆ. ಅಂಥ ಮರನ ಇವರು ಕಳಿಸ್ಬಿಟ್ಟು ಮಾಡಿಬಿಟ್ಟು ಪ್ರಕೃತಿಗೆ ಹಾನಿ ಮಾಡಿ, ಆಮೇಲೆ ಇಲ್ಲಿರೋ ಪ್ರಾಣಿ ಪಕ್ಷಿ ನೋಡ್ರಿ, ಪಕ್ಷಿಗಳು ಎಲ್ಲ ಎಷ್ಟವೆ, ಪಕ್ಷಿಗಳಿಗೆ ಎಲ್ಲ ಹಾಳು ಮಾಡಿ ಸುಮ್ಮನೆ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಹಿಂದ್ಗಡೆ ಕೆರೆ ಒಂದೈತೆ, ಸಿಂಗನಾಯಕನಹಳ್ಳಿ ಕೆರೆ. ಈ ಸುಮಾರು ನಮ್ಮ ಯಲಹಂಕ ತಾಲೂಕಿಗೆ 2ನೇ ಕೆರೆ ಬರ್ಬೋದು. ಅದು ಅಂಥ ಕೆರೆ ಒಳಗೆ ಇವರು ರೈಲ್ವೆ ಟ್ರ್ಯಾಕ್ ಹಾಕ್ತೀನಿ ಅಂತ ಇವರು ಯೋಜನೆ ರೂಪಿಸೋರಲ್ಲ. ಇವ್ರಿಗೆ ಯಾರು ಕೇಳೋರು ಇಲ್ವಾ? ಈಗ ಸೋಮಣ್ಣ ಏನು ಹೇಳಿಲ್ವಾ? ಸೋಮಣ್ಣ ಹೇಳಿದ್ರೆ ನೆಕ್ಸ್ಟ್ ಮೀಟಿಂಗ್ ಕರಿತೀನಿ ಅಂದರು. ಮೀಟಿಂಗ್ ಕರಿತೀನಿ ಅಂದ್ಬಿಟ್ಟು ಮೀಟಿಂಗು ಕರೆದಿಲ್ಲ, ಏನು ಹೇಳಿಲ್ಲ. ಆಮೇಲೆ ತಿರ್ಗಿ ಹೇಳಿದ್ರೆ ಇಲ್ಲ, ನಾನು ಒಂದು 15 ದಿನ 20 ದಿನ ಫ್ರೀ ಇರಲ್ಲ, ಆಮೇಲೆ ಫೋನ್ ಮಾಡ್ತೀನಿ ಬರ್ರಿ ಅಂತಂದರು, ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರು, ಎಲ್ಲ ಮಾಡಿದ್ರು. ಈ ಯೋಜನೆ ನಿಮಗೆ ಬೇಡ. ಆಮೇಲೆ ಇಲ್ಲಿ ಕೆರೆ ಒಳಗೆ ಪ್ರಾಣಿ ಪಕ್ಷಿಗಳು ಎಷ್ಟವೆ ಗೊತ್ತೇನ್ರಿ, ಜಲಚರಗಳವೆ. ಆಮೇಲೆ ವಿದೇಶದಿಂದ ಬರೋ ಪೆರ್ಲಿಕಾನ ಪಕ್ಷಿಗಳು ಇವೆಲ್ಲ ಅವೆ, ಕೊಕ್ಕರೆ ಥರದವು ಎಲ್ಲ ಅವೆ. ಬೇಕಾದ್ರೆ ಹೋಗಿ ನೋಡ್ಕೊಂಬರ್ರಿ. ಅಂಥ ಪಕ್ಷಿ ಸಂಕುಲನ ಹಾಳು ಮಾಡೋಕ್ಕೆ ಇವರು ಹೊರಟಿದ್ದಾರೆ. ವಿರೋಧಿಸ್ತೀವಿ. ನಿಮ್ಮ ಹೆಸರು? ನಂಜುಂಡಪ್ಪ ಅಂತ, ರೈತ ಸಂಘದ ರಾಜ್ಯ ಕಾರ್ಯದರ್ಶಿ, ಬೆಟಾಲ್ಸೂರು. ತಿಳ್ಕೊಳ್ತಾರೆ, ಏನೆಲ್ಲ ತೊಂದರೆ ಆಗುತ್ತೆ ಸರ್? ಈ ಭಾಗದಲ್ಲಿ ರಾಜಾನಗುಂಟೆ ಬೆಟಾಲ್ಸೂರು ರೈಲ್ವೆ ಲೈನ್ ಮಾಡೋ ದೆಸೆಯಿಂದ ಸುಮಾರು 210ರಿಂದ 240 ಎಕರೆ ಜಮೀನು ಹೋಗ್ತಾ ಇದೆ. ಅಷ್ಟು ಹೋಗೋದ್ರಿಂದ ಇನ್ನೂ ಹೆಚ್ಚಿನ ಸಮಸ್ಯೆ ಏನು ಅಂದರೆ, ಒಂದು ರೈಲ್ವೆ ಟ್ರ್ಯಾಕ್ ಹೋಗ್ತದೆ, 1 ಎಕರೆ ಅವ್ರದ್ದು 2 ಎಕರೆ ಜಮೀನಿತ್ತು ಅಂದರೆ ಆ ರೈಲ್ವೆ ಟ್ರ್ಯಾಕ್ ಹೋದರೆ ಆ ಕಡೆ 5 ಗುಂಟೆ, ಈ ಕಡೆ 10 ಗುಂಟೆ ಉಳಿತದೆ. ಅದನ್ನು ಈ ಕಡೆನೂ ಮಾಡೋಕ್ಕಾಗಲ್ಲ, ಅವರು ಆ ಕಡೆನೂ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡ್ಕೊಂಡಾಗ ಒಂದು 300ರಿಂದ 350 ಎಕರೆ ಆಸ್ತಿ ನಮ್ಮ ರೈತರಿಗೆ ಹಾನಿ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಈ ಭಾಗದಲ್ಲಿ ಈ ರೈಲ್ವೆ ಲೈನ್ ಅವಶ್ಯಕತೆ ಇಲ್ಲ. ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳ್ದಂತೆಯೇ ಧರ್ಮವರಮ್ಮು ಮತ್ತು ಇದರಿಂದ ಸತ್ಸಾಯಿ ಇದರಿಂದ ಬರುವಂತಹ ಚಿಕ್ಕಬಳ್ಳಾಪುರ ಲೈನ್ ಮಾಡೋದ್ರಿಂದ ಅದರಿಂದನೂ ಅನುಕೂಲ ಇದೆ. ಗೋರಿಬಿದನೂರು ಟು ಚಿಕ್ಕಬಳ್ಳಾಪುರ ಮಾಡಿರೋಂಥ ಸ್ಯಾಂಕ್ಷನ್ನು ಅದೇ ಸಾಕಾಗ್ತದೆ. 50ರಿಂದ 75 ಕಿಲೋಮೀಟ್ರ್ ಸುತ್ಕೊಂಡು ಬಂದು ಮತ್ತೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂಗೆ ಸುತ್ಕೊಂಡ್ಬಂದು ಹೋಗೋಂಥ ಅವಶ್ಯಕತೆ ಇಲ್ಲ. ಅಲ್ಲಿಂದ ಹಾಗೆ ಹೋದರೆ ಎಲ್ರಿಗೂ ಅನುಕೂಲ ಆಗ್ತದೆ. ಇಲ್ಲಿನ ಸರಿಗೆ ಇವತ್ತಿರೋಂಥ ರೈತರುಗಳಿಗೆ ಇದನ್ನೇ ನಂಬ್ಕೊಂಡು ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಜಮೀನು ಮಾಡ್ಕೊಂಡಿರೋ ರೈತರೇ ಕಡಿಮೆ. ಆದರೂ ಕೂಡ ಇವತ್ತು ಜನ ಇಷ್ಟ ಕಷ್ಟಪಟ್ಟು ದುಡ್ಕೊಂಡು ತಿನ್ಕೊಂಡು ಜೀವನ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಆಸ್ತಿ ಉಳಿಸ್ಕೊಂಡವ್ರೆ. ಅದನ್ನು ಸರ್ಕಾರ ಕಬಳಿಸೋದಕ್ಕೆ ಹೊರಟಿದೆ. ದಯವಿಟ್ಟು ಆದ್ದರಿಂದ ಈ ಯೋಜನೆನ ಕೈ ಬಿಡಬೇಕು. ಅಷ್ಟೇ ಅಲ್ಲದೆ ಇಲ್ಲಿನ ಸರಿಗೆ ಒಂದು 30-40 ವರ್ಷದಿಂದನೂ ಹೋರಾಟ ಮಾಡಿ ಇಲ್ಲಿ ಬೆಟಾಲ್ಸೂರಿಗೆ ಒಂದು ಸಾರ್ವಜನಿಕ ಉದ್ಯಾನವನ ಜಾಗನ ಒಂದು 3.5 ಎಕರೆ 4 ಎಕರೆ ಜಾಗ ಆಗಷ್ಟು ಉಳಿಸಿದ್ದೀರಿ. ಆ ಜಾಗದಲ್ಲಿ ಕೂಡ ಕಬಳಿಸ್ಕೊಂಡು ಹೋಗೋದಕ್ಕೆ ಹೊರಟಿದ್ದಾರೆ. ಆ ರೀತಿ ಹೊರಟೋದ್ರಿಂದ ಈ ಸುತ್ತಮುತ್ತ 10-15 ಹಳ್ಳಿ 20 ಹಳ್ಳಿಗಳಿಗೆ ಇರೋದೇ ಸರ್ಕಾರಿ ಉದ್ಯಾನವನ ಅಂತ. ಅದರಿಂದ ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ.
ಅಷ್ಟೇ ಅಲ್ಲದೆ ಸಿಂಗನಾಯಕನಹಳ್ಳಿ ಕೆರೆ ಅಂತ ಒಂದು ಮಾಡ್ಕೊಂಡಿದೆ, ಕೆರೆ ಇದೆ. ಈ ನಮ್ಮ ಬೆಂಗಳೂರು ಉತ್ತರ ತಾಲೂಕಿಗೆ ಅದು ಎರಡನೇ ದೊಡ್ಡ ಕೆರೆ, ಹೆಸರುಘಟ್ಟ ಕೆರೆ ಬಿಟ್ಟರೆ ಅದೇ ದೊಡ್ಡ ಕೆರೆ, 100 ಎಕರೆ ಚಿಲ್ಲರೆ, ಒಂದು 300 ಎಕರೆ ಚಿಲ್ಲರೆ ಇರೋಂಥದ್ದು. ಆ ಕೆರೆ ಒಳಗಡೆ ಸೆಂಟ್ರ್ ಭಾಗದಲ್ಲಿ ಹೋಗ್ತಾ ಇದೆ. ಆ ಹೋಗೋ ದಿಸೆಯಿಂದ ಕೆರೆಗೆ ಹಾನಿ ಆಗ್ತಾ ಇದೆ. ಕೆರೆಗೆ ಹಾನಿ ಆದರೆ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿಬಿಟ್ಟು ಇದ್ರ ಯೋಜನೆ ಮಾಡಿದ್ದಾರೆ. ಯಾವುದೋ ಈ ಈಗ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಿ ಆ ನೀರು ತುಂಬಿಸ್ತಾ ಇದ್ದಾರೆ ಕೆರೆಗಳಿಗೆ. ಇವತ್ತು ಅದೇ ಸಾವಿರಾರು ಕೋಟಿ ಖರ್ಚು ಮಾಡಿ ಅಷ್ಟೆಲ್ಲ ಅಭಿವೃದ್ಧಿ ಮಾಡೋಂಥ ನೆಸಿಟಿ ಏನಿತ್ತು, ಇವತ್ತು ಯೋಜನೆ ಮಾಡ್ಕೊಂಡು ಸೆಂಟ್ರಲ್ ಕೆರೆ ಒಳಗಡೆ ಹೋದರೆ ಅದನ್ನು ಹಾಳಾಗೋಗ್ತದೆ. ಮತ್ತು ಇಲ್ಲ ಅಂತರ್ಜಲನೂ ಕಡಿಮೆ ಆಗ್ತದೆ. ಆದ್ದರಿಂದ ದಯವಿಟ್ಟು ಇಲ್ಲಿ ಈಗ ಪುರಾತನ ಕಾಲದಿಂದನೂ ಒಂದು ಜೋಮಾಲ್ ಕುಂಟೆ ಅಂತ ಇದೆ, ಅದನ್ನು ಹೋಗ್ತದೆ ಇವರು ಯೋಜನೆ ಮಾಡೋದ್ರಿಂದ. ಮತ್ತು ಇಲ್ಲಿ ಸರಿಗಿರೋಂಥ 100 ವರ್ಷ, 1000 ಹೆಚ್ಚು ಕಡಿಮೆ ಒಂದು 300-400 ವರ್ಷದ ಮರಗಳಿರ್ಬೋದು. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ಇವಿಗೆ ಇದೆ. ಅದ್ರ ಜೊತೆಯಲ್ಲಿ ಇನ್ನೂ ಒಂದು 300-400 ಗಿಡ ಮರಗಳು ಹಾಕಿದ್ದಾರೆ. ಅವೆಲ್ಲರೂ ಹೋಗ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ರೈತರಿಗೆ ಹಾನಿ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಈ ಯೋಜನೆನ ಸರ್ಕಾರದ ಮಟ್ಟದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಎರಡೂ ಗಮನಕ್ಕೆ ತಗೊಂಡು ಈ ಯೋಜನೆನ ಕೈ ಬಿಟ್ಟು ರೈತರನ್ನ ಮತ್ತು ಪರಿಸರನ ಉಳಿಸ್ಕೊಡ್ಬೇಕು ಅಂತ ನಮ್ಮ ಎಲ್ಲ ರೈತರ ಪರವಾಗಿ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ಅಂತ, ತರುಣಸೆ ಗ್ರಾಮ, ಈ ಭಾಗದ ಮುಖಂಡರು. ನಾವಿಲ್ಲಿ ಪಾರ್ಕ್ ಉದ್ಯಾನವನದಲ್ಲಿ ರೈತರು ಎಲ್ಲರೂ ಒಂದು ಸಭೆ ಮಾಡಿಕೊಂಡು ಒಂದು ಇದು ಮಾಡಬೇಕು ಅಂತ ಬಂದಿದ್ರಿ. ಇಲ್ಲಿ ಈ ಯೋಜನೆ ರೂಪಿಸಬೇಕು ಅಂತ ಬಂದಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋಂಥ ಈ ದ್ರಾವಿಡ್ ಪಡ್ಕೊಂಡೆ ಕ್ಲಬ್ಬು, ಒಳ್ಳೆ ಪ್ರತಿಷ್ಠಿತ ಶಾಲೆಗಳು, ಸಂಸ್ಥೆಗಳು ಮತ್ತು ಸ್ಪೋರ್ಟ್ಸ್ ಕ್ಲಬ್, ಅಕಾಡೆಮಿಗಳು ಎಲ್ಲ ಇದೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಸಾಧು ವಾಸವಾನಿ ಸ್ಕೂಲು, ಈ ಥರದ ಒಳ್ಳೊಳ್ಳೆ ಹೈಟೆಕ್ ಸ್ಕೂಲ್ಗಳೆಲ್ಲ ಒಳ್ಳೊಳ್ಳೆ ಎಲ್ಲನೂ ದೊಡ್ಡದಾಗೇ ಇದೆ. ಆದರೆ ಇಲ್ಲಿಗೆ ಅಲ್ಲಿ ಕರ್ಕೊಂಬರೋಂಥ ಡ್ರೈವರ್ಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಬಂದಿಲ್ಲಿ ಗಾಡಿಗಳ ಮರದ ಕೆಳಗಡೆ ನೆರಳಿದೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಕೊಂಡು ಇಲ್ಲೆಲ್ಲನೂ ಕುಡಿದು ತಿಂದು ಬಾಕ್ಸ್ಗಳು, ಪಾತ್ರೆ ಎಲ್ಲನೂ ಕಡೆ ಬಾಟ್ಲುಗಳು ಎಲ್ಲನೂ ಹಾಕಿ ಇಲ್ಲಿ ಕಸ ಮಾಡಿದರು. ಆದ್ದರಿಂದ ನಾವೆಲ್ಲರೂ ನಾವು ಹೋರಾಟ ಒಂದೇ ಅಲ್ಲಪ್ಪ, ಈ ಜಾಗನೂ ನಮ್ಮದೇ, ನಮ್ಮ ದೇಶನೂ ನಮ್ಮದೇ, ರಾಜ್ಯನೂ ನಮ್ಮದೇ, ನಮ್ಮ ಜಾಗ ನಾವೇ ಸ್ವಚ್ಛತೆ ಮಾಡಬೇಕು ಅಂತ ಎಲ್ಲರೂ ಸೇರಿಕೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀರಿ.